ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ. ದೇಶದಲ್ಲಿ ಕೈ ಸರ್ಕಾರ ಸಂಪೂರ್ಣವಾಗಿ ದಾರಿ ತಪ್ಪಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ದೂರು. ಮಲೆನಾಡಿನಲ್ಲಿ ಭಾರೀ ಮಳೆ, ವರುಣನ ಅಬ್ಬರಕ್ಕೆ ಇಬ್ಬರ ಬಲಿ. ಒಂದು ಶವ ಹುಡುಕುವಾಗ ಮತ್ತೊಂದು ಶವ ಪತ್ತೆ. ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಆಡಳಿತದ ವೈಫಲ್ಯವಿದ್ದು ಸಂಪೂರ್ಣವಾಗಿ ದಾರಿ ತಪ್ಪಿದೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಆರೋಪಿಸಿದರು. ಮಳವಳ್ಳಿ ಪಟ್ಟಣದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲ ಇಲಾಖೆಯಲ್ಲೂ ಸಾಕಷ್ಟು ಸಮಸ್ಯೆಗಳಿದ್ದು ಅಭಿವೃದ್ಧಿ ಶೂನ್ಯವಾಗಿದೆ. ರಾಜ್ಯದ ಜನರ ಜೀವನ ನರಕವಾಗಿದ್ದು ಕಷ್ಟದ ಬದುಕು ನಡೆಸುವಂತಾಗಿದೆ. ಆದರೆ ಸಿದ್ದರಾಮಯ್ಯ ಸೇರಿದಂತೆ 35 ಸಚಿವರು ಸರ್ಕಾರದ ಹಣವನ್ನ ಲೂಟಿ ಮಾಡಿ ಸಮೃದ್ಧಿಯಾಗಿ ಬದುಕುತ್ತಿದ್ದಾರೆಂದು ದೂರಿದರು. ಖಂಡಿಸಿ ಹೇಳ್ತಿದ್ರು, ಎಷ್ಟೇ ನೀವು ತಪ್ಪು ಮಾಡಿದ್ದೀರ ಅಂತ ಹೇಳಿದ್ರು ತಿದ್ಕೊಳ್ಳೋಕೆ ರೆಡಿ ಇಲ್ಲ. ಎಷ್ಟು ತಪ್ಪು ಮಾಡಿದ್ದೀರ ಅಂತ ಹೇಳಿದ್ರು ಅವರು ತಿದ್ಕೊಳ್ಳೋಕೆ ರೆಡಿ ಇಲ್ಲ. ಈ ರೀತಿ ಜನರ ಜೀವನವನ್ನೇ ನರಕ ಮಾಡಿಟ್ಬಿಟ್ಟಿದ್ದಾರೆ. ಇಡೀ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರ ಜೀವನವನ್ನು ನರಕ ಮಾಡಿ ಅವರು ಮಾತ್ರ ಒಂದು ಭಾಳ ಸಂತೋಷವಾಗಿ ಯಾರಿದ್ದಾರೆ ಅಂದರೆ ಈ 35 ಜನ ಸರ್ಕಾರದಲ್ಲಿ ಏನಿದ್ದಾರಲ್ಲ ಮಂತ್ರಿಗಳು, ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು, ಅವರು ಮಾತ್ರ ಆನಂದವಾಗಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಭಾಳ ಅವರು ಆನಂದವಾಗಿರೋದನ್ನು ಎಲ್ಲರೂ ನೋಡಿಕೊಂಡು ಕಷ್ಟದಲ್ಲಿದೆ. ಸರ್, ಜನೌಷಧಿ ಕೇಂದ್ರಗಳನ್ನ ಜನೌಷಧಿ ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಎಲ್ಲರೂ ನಿಮ್ಮ ಆಸ್ಪತ್ರೆಗಳಲ್ಲಿ ಇಲ್ಲೇ ಹೋಗಿ ನೋಡಿ, ಆ ಮಾತ್ರೆಗಳು ಇರ್ತಾ ನೋಡಿ, ಮಾತ್ರೆ ಇರಲ್ಲ, ಡಾಕ್ಟ್ರ್ ಇರಲ್ಲ, ಇವರು ಮಾತ್ರೆ ಕೊಡಲ್ಲ. ಮಾತ್ರೆನ ಜನೌಷಧಿನಲ್ಲಿ ಕಮ್ಮಿ ದರದಲ್ಲಿ ಏನೋ ಅವ್ರ ಕಷ್ಟದಲ್ಲಿ ಏನು ಭಾಳ ಕಷ್ಟದಲ್ಲಿ ಒಂದಿಷ್ಟು ಹಣ ಇಟ್ಕೊಂಡು ಕೂತಿರ್ತಾರೆ. ಆ ಹಣದೆಲ್ಲಾರ ಕೊಂಡ್ಕೊಳ್ಳೋಣ ಅಂದರೆ ಅದಕ್ಕೂ ಕೊಂಡ್ಕೊಳ್ಳೋಕೆ ಅವಕಾಶವನ್ನು ಕೊಡದೇನೆ ಆ ಜನೌಷಧಿನೂ ಮುಚ್ಚಕ್ಕೆ ರೆಡಿ ಆಗ್ಬಿಟ್ಟಾರೆ. ಈ ವೇಳೆ ಯಮದೂರು ಸಿದ್ದರಾಜು, ಡಾಕ್ಟರ್ ಸಿದ್ದರಾಮಯ್ಯ, ಅಶೋಕ್, ಅಪ್ಪಾಜಿಗೌಡ, ಶ್ರೀಧರ್ ಸೇರಿದಂತೆ ಹಲವರಿದ್ದರು. ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಉಂಟಾದ ದುರಂತದಲ್ಲಿ 2 ವ್ಯಕ್ತಿಗಳು ಮೃತಪಟ್ಟ ಘಟನೆ ಸಕಲೇಶಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ತಾಲೂಕಿನ ತಿನಗನಹಳ್ಳಿ ಗ್ರಾಮದ ನಂಜಯ್ಯ ಎಂಬುವವರು ಮೇ 26ರಂದು ಜಮೀನಿಗೆ ತೆರಳಿ ಕಾಣೆಯಾಗಿದ್ದರು. ಕುಟುಂಬಸ್ಥರು ದೂರು ನೀಡಿದ ಬಳಿಕ ನಡೆದ ಹುಡುಕಾಟದ ವೇಳೆ ನಿನ್ನೆ ಸಂಜೆ ಅವರ ಶವ ತಿನಗನಹಳ್ಳಿಯಲ್ಲಿ ಪತ್ತೆಯಾಗಿದೆ. ನಿರಂತರ ಮಳೆಯಿಂದ ಹುಡುಕಾಟಕ್ಕೆ ಅಡ್ಡಿಯಾಗಿದ್ದರಿಂದ ಮಳೆ ಕಡಿಮೆಯಾದ ಬಳಿಕ ಶವ ಪತ್ತೆಯಾಗಿದೆ. ಭಾರೀ ಮಳೆಯಿಂದ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು ನಂಜಯ್ಯ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ನಂಜಯ್ಯರವರ ಹುಡುಕಾಟದ ವೇಳೆ ಚಿಕ್ಕಮಗಳೂರು ಜಿಲ್ಲೆಯ ಕಲ್ಲದೊಡ್ಡಿ ಗ್ರಾಮದ ಕಾರ್ಮಿಕ ಮುರುಗೇಶ್ ಎಂಬುವವರ ಶವವು ಕಾಫಿ ತೋಟದಲ್ಲಿ ಪತ್ತೆಯಾಗಿದೆ. ಕೆಲಸಕ್ಕೆ ತೆರಳಿದ್ದ ವೇಳೆ ಭಾರೀ ಮಳೆಯ ನಡುವೆ ಮುರುಗೇಶ್ ಹೃದಯಾಘಾತದಿಂದ ಮೃತಪಟ್ಟಿರುವ ಶಂಕೆ ಇದೆ. ರಕ್ಷಣೆಗೆ ಯಾರೂ ಇಲ್ಲದ ಕಾರಣ ಸ್ಥಳದಲ್ಲೇ ಅವರು ಕೊನೆಯುಸಿರೆಳೆದಿದ್ದಾರೆ. ಇನ್ನು ತಾಲೂಕಿನಲ್ಲಿ ಈ ವರ್ಷದ ಮೊದಲ ಭಾರೀ ಮಳೆಗೆ ಈ 2 ದುರಂತಗಳು ಸಂಭವಿಸಿದ್ದು ಸದ್ಯ ಘಟನೆ ಕುರಿತು ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ಅಕ್ಷರಶ್ರೀ ಫೌಂಡೇಶನ್ ಹಾಸನ ಹಾಗೂ ಪರಿವರ್ತನಾ ಕಲಾ ಸೇವಾ ತಂಡ ಕೆ ಹೊಸಕೋಟೆ ಸಂಯುಕ್ತಾಶ್ರಯದಲ್ಲಿ ಅಕ್ಷರಶ್ರೀ ಫೌಂಡೇಶನ್ನ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ದಿವಂಗತ ತುಳಸಿಗೌಡರವರ ಸ್ಮರಣಾರ್ಥವಾಗಿ ಸರ್ಕಾರಿ ಶಾಲಾ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರಳೇಕಳ ಹಾಜಬ್ಬ ಮಾತನಾಡಿ, ಅಕ್ಷರ ಫೌಂಡೇಶನ್ ವಿದ್ಯಾಭ್ಯಾಸದಿಂದ ವಂಚಿತರಾದ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರಕಿಸುವ ನಿಟ್ಟಿನಲ್ಲಿ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಸಲುವಾಗಿ ಬಹಳ ಶ್ರಮ ಪಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸವನ್ನ ಈ ಸಂಸ್ಥೆ ಮಾಡಲೆಂದು ಆಶಿಸುತ್ತೇನೆ ಎಂದು ತಿಳಿಸಿದರು. ಅಕ್ಷರಶ್ರೀ ಫೌಂಡೇಶನ್ ಹಾಸನ ಸಭಾಂಗಣದಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ. ಅದೇ ಅರೆಕಲ ಹಾಜಬ್ಬನ್ನು ಕೂಡ ಕರ್ಕೊಂಡು ಬಂದಿದ್ದರು. ಭಾಳ ಸಂತೋಷ ಆಗ್ತದೆ. ಇವತ್ತು ಅಕ್ಷರ ಫೌಂಡೇಶನ್ ಒಂದು ಸಮಸ್ಯೆ, ಹಲವಾರು ವಿದ್ಯಾರ್ಥಿಗಳು ಸಹಕಾರ ಶಿಕ್ಷಣದಲ್ಲಿ ವಂಚಿತ ಆಗಬಹುದು, ಸರ್ಕಾರಿ ಶಾಲೆ ಒಲಿಬೇಕು, ಇಂಥದ್ದು ಕೆಲಸ ಚಟುವಟಿಕೆಯಲ್ಲಿ ಅಕ್ಷರ ಫೌಂಡೇಶನ್ ಮಾಡ್ತದೆ ಹಾಸನದಲ್ಲಿ. ಅದರಲ್ಲಿ ನಾನು ಕೂಡ ಅರೆಕಲ ಹಾಜಬ್ಬನ್ನು ಕೂಡ ಆಹ್ವಾನ ಕೊಟ್ಟಿದ್ದರು, ಕರ್ಕೊಂಡು ಬಂದಿದ್ದರು. ಜೊತೆಯಲ್ಲಿ ಈ ಅಕ್ಷರ ಫೌಂಡೇಶನ್ ಸಂಘಟನೆಗೆ ಅಧ್ಯಕ್ಷರು ಸದಸ್ಯರು ನಾನು ಋಣಿಯಾಗಿದ್ದೇನೆ. ನಾನು ಇನ್ನು ಮುಂದಿನ ದಿನದಲ್ಲಿ ಈ ಸಂದರ್ಭದಲ್ಲಿ ನನ್ನ ಹತ್ತಿರದ ಹಾಸನದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಾರೆ, ಸಾಯಿಸಿಗೌಡ ಸಂಸದರು ಮಾಜಿ ಅಂತ. ಈ ಸಂದರ್ಭದಲ್ಲಿ ಗೀತಾ ಕಾಫಿ ಟ್ರೆಂಡಿಂಗ್ನ ಎಚ್.ಎಸ್. ಧರ್ಮರಾಜ್, ಅಕ್ಷರಶ್ರೀ ಫೌಂಡೇಶನ್ ಕಿತ್ತಗಳಲ್ಲಿ ನಿರ್ದೇಶಕ ರಾಮಚಂದ್ರಯ್ಯ ಸೇರಿದಂತೆ ಇತರರಿದ್ದರು. ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮೇ 29ರಿಂದ 31ರವರೆಗೆ 3 ದಿನಗಳ ಕಾಲ ವಿದ್ಯಾಲಯದ ವಾರ್ಷಿಕೋತ್ಸವ ಮಲೆನಾಡು ಫೆಸ್ಟ್ 2K25 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಮೇ 29ರಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಡಾ ಲಕ್ಷ್ಮೀಪತಿಗೌಡ, ಹಾಸನ ಮಹಾನಗರ ಪಾಲಿಕೆಯ ಅಧ್ಯಕ್ಷ ಚಂದ್ರೇಗೌಡ ಸೇರಿದಂತೆ ಇತರರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಮಲೆನಾಡು ಸಂಸ್ಥೆಯ ಬಗ್ಗೆ ಗುಣಗಾನ ಮಾಡಿದರು. A top position in an international research institute. As indicated earlier, I have traveled more than 40 countries, worked with the smallholder farmers, with research scientists, with extension workers, directors of the institutions, ministers of agriculture, and donors such as the World Bank, the Gates Foundation, and many others. I have received more than 25 awards from many countries, including. ನಂತರ ಮೇ 30ರಂದು ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಭಾಗವಹಿಸಿ ಮಾತನಾಡಿ, ಸಮಾಜಕ್ಕೆ ಮಲೆನಾಡು ಸಂಸ್ಥೆಯ ಕೊಡುಗೆ ಅಪಾರವಾಗಿದ್ದು, ಜಿಲ್ಲೆಯಲ್ಲಿ ಇಂತಹ ಪ್ರತಿಷ್ಠಿತ ಸಂಸ್ಥೆ ಇರುವುದು ನಮ್ಮ ಹೆಮ್ಮೆ. ಅಲ್ಲದೆ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆಂದು ಬಣ್ಣಿಸಿದರು. ಸಂಸ್ಥೆಗೆ ಅದರದ್ದೇ ಆದಂತಹ ಒಂದು ಕೊಡುಗೆ ಸಮಾಜಕ್ಕೆ ಅತ್ಯಧಿಕವಾಗಿದೆ. ಅದನ್ನ ಹೆಮ್ಮೆಯಿಂದ ನಾನು ಇವತ್ತು ಹೇಳ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಮಲ್ನಾಡ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇರೋದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಇವತ್ತು ತುಂಬುವುದರಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಷ್ಟೋ ಜನ ಮಲ್ನಾಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ BE ಆಗಿರ್ಬೋದು, ವಿವಿಧ ಪದವಿಗಳನ್ನ ಓದಿ ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ. ಒಂದು ಸಮಾಜದಲ್ಲಿ ಉತ್ತಮವಾಗಿ ಗುರುತಿಸಿಕೊಂಡಿರುವಂತಹ ಕೆಲಸವನ್ನ ಏನಾದ್ರು ಒಂದು ತರಬೇತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ. ನಂತರ ಮೇ 31ರಂದು ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಭಾರತ್ ಡ್ರೋನ್ ಇನ್ನೋವೇಷನ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BS ಸತೀಶ್ ಹಾಗೂ ಬೆಂಗಳೂರು ಸೈಲೋ ಫಾರ್ಚೂರ್ ಮುಖ್ಯಸ್ಥರಾದ ನವೀನ್ ಹೊನ್ನೇಗೌಡರವರು ವಿದ್ಯಾರ್ಥಿಗಳಿಗೆ ಉದ್ಯೋಗದ ಬಗ್ಗೆ ಮಾಹಿತಿ ನೀಡಿದರು. It to our country's esteemed ministers on this National Space Day. So my request to all of you is that please come forward. Let us think of going beyond, our traditional mindsets. ಹಾಸನ ಬರೀ ಕೆಂಪುಕೋಟೆ ರೀಚ್ ಆದರೆ ಸಾಲದು, ಸ್ಪೇಸ್ ಕೂಡ ರೀಚ್ ಆಗಬೇಕು. ಅದು ರೀಚ್ ಆಗಬೇಕು ಅಂದರೆ ನನಗೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಇದೆ. ಹಾಗಾಗಿ ಐ ಅಗೈನ್ ರಿಕ್ವೆಸ್ಟ್ ಆಲ್ ಆಫ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ I would like to sincerely thank the dynamic person. ಈ ಪ್ರಾಜೆಕ್ಟ್ ಆ್ಯಕ್ಚುಲಿ ನನ್ನ ವಿಷನ್ ಅಲ್ಲ, ಇದಕ್ಕೆ ಆ್ಯಕ್ಚುಲಿ ಒಂದು ನ್ಯಾಷನಲಿಸ್ಟಿಕ್ ಆ್ಯಂಗಲ್ ಕೊಟ್ಟಿದ್ದು ನಮ್ಮ ಸೆಕ್ರೆಟರಿ ಸರ್ ಆದಂತಹ ಜಗದೀಶ್ ಸರ್. ಬೋರ್ಡ್ ರೂಮ್ನಲ್ಲಿ ಐ ಸ್ಟಿಲ್ ರಿಮೆಂಬರ್. ಅಫ್ಕೋರ್ಸ್ he deserves a huge round of applause. ನಂತರ ಕಾರ್ಯಕ್ರಮದ ಬಗ್ಗೆ ಮಾಜಿ ಪ್ರಧಾನಿ HD ದೇವೇಗೌಡರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಕಾಲೇಜು ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಉದ್ಘಾಟನೆಗೊಳಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ನಾನೇ ಬಂದು ಚಾಲನೆ ನೀಡಬೇಕಾಗಿತ್ತು. ಆದರೆ ಅನಾರೋಗ್ಯದ ಕಾರಣದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಇನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ HD ದೇವೇಗೌಡ ಪ್ಲಾನೆಟೋರಿಯಂ ಸ್ಥಾಪನೆಗೆ ಮುಂದಾಗಿರುವುದು ಸಂತೋಷದ ವಿಷಯ. ಮುಂದೆ ಪ್ಲಾನೆಟೋರಿಯಂ ಶಂಕುಸ್ಥಾಪನೆಗೆ ತಪ್ಪದೆ ಭಾಗವಹಿಸುತ್ತೇನೆ ಎಂದ ಅವರು, ಮಲೆನಾಡು ಫೆಸ್ಟ್ ಯಶಸ್ವಿಯಾಗಿ ನಡೆಯಲೆಂದು ಹಾರೈಸಿ ವಿಭಿನ್ನ ದೃಷ್ಟಿಕೋನದೊಟ್ಟಿಗೆ ಕಾಲೇಜನ್ನ ಮುನ್ನಡೆಸುತ್ತಿರುವ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಾರ್ಷಿಕೋತ್ಸವ ನಡೆಯುತ್ತಿದ್ದು, ಇದೇ ಸಂದರ್ಭದಲ್ಲಿ ಕಾಲೇಜ್ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಉದ್ಘಾಟನೆಯನ್ನು ಕೂಡ ಮಾಡಲು ಉದ್ದೇಶಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ನಾನೇ ಬಂದು ಉದ್ಘಾಟನೆ ಮಾಡಲಿಕ್ಕೆ ನಿಮ್ಮ ಆಕಾಂಕ್ಷೆ ಏನು ಇದೆಯೋ, ನನ್ನ ಅನಾರೋಗ್ಯದ ದೃಷ್ಟಿಯಿಂದ ನಾನು ಖುದ್ದಾಗಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ತಮ್ಮಲ್ಲಿ ನಾನು ಕ್ಷಮಾಯಾಚನೆಯನ್ನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ಮುಂದೆ ದೇವೇಗೌಡ ಪ್ಲಾನೆಟೋರಿಯಂ ಸ್ಥಾಪನೆ ಮಾಡಲು ಏನು ಉದ್ದೇಶಿಸಲಾಗಿದೆಯೋ ಆ ಕಾರ್ಯಕ್ರಮಕ್ಕೆ ಖುದ್ದಾಗಿ ನಾನು ಬರುವ ಭರವಸೆಯನ್ನು ಕೊಡುತ್ತೇನೆ. ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ RT ದೇವೇಗೌಡರು ಹಾಗೂ ಜಗದೀಶ್ ಚೌಡಳ್ಳಿ ಇಬ್ಬರು ಸ್ನೇಹಿತರಿಗೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರ ಇಬ್ಬರ ಸಮ್ಮುಖದಲ್ಲೇ ನಾಳೆ ನಡೆಯುವ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ತಾಯಿ
ಹಾಸನಾಂಬೆಯಲ್ಲೇ ನಾನು ಭಕ್ತಿ. ನಂತರ ಸಂಸದ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಮಲೆನಾಡು ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಮಲೆನಾಡು ಸಂಸ್ಥೆ ತುಂಬಾ ಕೃತಜ್ಞನಾಗಿದ್ದೇನೆ. ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧವಾದಂತಹ ಸಂಸ್ಥೆಯಾಗಿದ್ದು, ಇದು ಹಾಸನದ ಹೆಮ್ಮೆ ಮಾತ್ರವಲ್ಲದೆ ರಾಜ್ಯ ಮತ್ತು ದೇಶದ ಹೆಮ್ಮೆಯೂ ಆಗಿದೆ. ಇನ್ನು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದ ವಿದ್ಯಾರ್ಥಿಗಳು ಜಿಲ್ಲೆಯನ್ನ ತಿರುಗಿ ನೋಡುವಂತೆ ಮಾಡಿದ್ದು, ಯುವ ಪೀಳಿಗೆ ವಿದ್ಯಾರ್ಥಿಗಳು ಅವರನ್ನ ಮಾದರಿಯನ್ನಾಗಿ ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು. I am very thankful to Malnad Technology Institution and their establishment for this invitation to be amongst you on the celebrations of annual day. In fact, Malnad College of Engineering is one of the premier and highly privileged and a very famous engineering college which has actually produced thousands and thousands of highly qualified engineers. And in fact, it is not only pride of Hasan, it is pride of our state, and also it is pride of our country. And I've been seeing, because when I was a student in our village in the middle school, always people used to, in fact, this is one of the preferred destination for students. ಎಲ್ಲರಿಗೂ ನಮಸ್ಕಾರ. ನಾನು ಸ್ವರೂಪ್ ಪ್ರಕಾಶ್, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ. ನಮ್ಮ ಹಾಸನ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ, ಈ ಒಂದು ಮಹಾವಿದ್ಯಾಲಯದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ನಾನು ಕೂಡ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಾನು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ನನ್ನ ಒಂದು ವೈಯಕ್ತಿಕ ಒಂದು ಕೆಲಸದ ಮೇಲೆ ನಾನು ಹೊರಗೆ ಬಂದಿರಿಂದ ಬರೋಕ್ಕಾಗಿಲ್ಲ. ಯಾರು ಕೂಡ ನೇತಾ ಭಾವಿಸಬಾರ್ದು. ಈ ಒಂದು ವಾರ್ಷಿಕೋತ್ಸವ ಮತ್ತು ಕಾಲೇಜ್ ಫೆಸ್ಟ್ನ ಒಂದು ಸಮಾರಂಭಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ ಮತ್ತು ಯಶಸ್ವಿಯಾಗಲಿ ಎಂದು ನಾನು ಕೂಡ ಆಶಯಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಮಹಾವಿದ್ಯಾಲಯದ ಟ್ರಸ್ಟ್ ಇವತ್ತು ಏನು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಇರ್ಬೋದು, ಒಂದು ಉದ್ಘಾಟನೆ ಒಂದು ಸಮಾರಂಭ ಮತ್ತು HD ದೇವೇಗೌಡರು, ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳು, ಅಪರೂಪದ ರಾಜಕಾರಣಿಯಾದಂತಹ HD ದೇವೇಗೌಡರು ಅವರ ಒಂದು ಹೆಸರಿನ ಒಂದು ಏನು ಪ್ಲಾನೆಟೋರಿಯಂ ಕೂಡ ಮಾಡಲಿಕ್ಕೆ ಮುಂದೆ ಬಂದಿದ್ದೀರಿ. ಒಂದು ಉತ್ತಮವಾದ ಕೆಲಸನೂ ಕೂಡ ಒಂದು ಮಾಡ್ಕೊಂಡು ಬರ್ತಾ ಇದೆ ನಮ್ಮ RT ದೇವೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಜಗದೀಶ್ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಟ್ರಸ್ಟ್ ಮತ್ತು ನಮ್ಮ ವಿದ್ಯಾಸಂಸ್ಥೆಯನ್ನು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಾನು ಕೂಡ ಭಗವಂತನಲ್ಲಿ ಆಶಿಸ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಮ್ಮ ಒಂದು ಮುಂದಿನ ಒಂದು ಭವಿಷ್ಯ ಉಜ್ವಲವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಕೂಡ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಡಿಜೆ ಹಾಡಿಗೆ ವಿದ್ಯಾರ್ಥಿಗಳು ಭರ್ಜರಿಯಾಗಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು RT ದೇವೇಗೌಡರು, ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ, ಖಜಾಂಚಿ HD ಪಾರ್ಶ್ವನಾಥ್, ಚನ್ನದಪ್ಪ ಪಾಟೀಲ್, ಮೊಮ್ಮಗಳಾದ ವಕೀಲೆ ತನ್ಯಾ ಜಯರಾಜ್, ಉಪಾಧ್ಯಕ್ಷ ಅರ್ಜುನ್ ಗುರುದೇವ್, ನಿರ್ದೇಶಕರಾದ ಡಾ S ಪ್ರದೀಪ್, ಪ್ರಾಂಶುಪಾಲರಾದ ಡಾ AJ ಕೃಷ್ಣಯ್ಯ ಸೇರಿದಂತೆ ಇತರರಿದ್ದರು. ತಮಿಳು ಚಲನಚಿತ್ರ ನಾಯಕ ನಟ ಕಮಲ್ ಹಾಸನ್ ಅವರು ಕನ್ನಡ ಭಾಷೆಯ ಬಗ್ಗೆ ಕೇವಲವಾಗಿ ಮಾತನಾಡಿರುವುದನ್ನು ಖಂಡಿಸಿ ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ಭಾನುವಾರ ನಗರದ ಎನ್ನಾ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಮಾತನಾಡಿ, ತಮಿಳು ನಟ ಕಮಲ್ ಹಾಸನ್ ತಮ್ಮ ಸಿನಿಮಾ ಪ್ರಚಾರದ ಸ್ವಾರ್ಥಕ್ಕಾಗಿ ಕನ್ನಡ ಚಲನಚಿತ್ರ ನಾಯಕ ನಟ ಡಾ ಶಿವರಾಜ್ ಕುಮಾರ್ ಅವರನ್ನ ಕಾರ್ಯಕ್ರಮವೊಂದಕ್ಕೆ ಕರೆಸಿ ಅಪಮಾನ ಮಾಡಿರುವುದು ಖಂಡನೀಯ. ಅಲ್ಲದೆ ಕನ್ನಡ ಭಾಷೆ ಬಗ್ಗೆ ಕೇವಲವಾಗಿ ಮಾತನಾಡಿದ್ದು ಕೂಡಲೇ ಕಮಲ್ ಹಾಸನ್ ಕನ್ನಡ ಜನರಲ್ಲಿ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು. ಬೈಬೇಕಂತ ಗೊತ್ತಾಗ್ತಾ ಇಲ್ಲ, ಆದರೆ ಅವನ ಒಂದು ಸಿನಿಮಾ ರಂಗದ ಒಂದು ಪ್ರಚಾರಕ್ಕೋಸ್ಕರ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸ್ಬಿಟ್ಟು ಹವಾಳೆಯನಕಾರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅವಮಾನ ಮಾಡಿದ್ದಾನೆ. ಅದು ತಪ್ಪದು. ಅವನು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲೇ ಅವ್ನು ಜೀವನ ಮಾಡಿದ್ದಾನೆ, ಅನ್ನ ತಿನ್ನಿದ್ದಾನೆ. ಅದಲ್ಲದೆ ನಮ್ಮ ಕರ್ನಾಟಕದಿಂದ ತಮಿಳ್ನಾಡಿಗೆ ನೀರು ಬಿಟ್ಟು ಅವ್ರು ಊಟ ಮಾಡಬೇಕು. ಅವರು ಅಂಥ ಪರಿಸ್ಥಿತಿ ಇಟ್ಕೊಂಡು ನಮ್ಮ ಕರ್ನಾಟಕ ನಮ್ಮ ತಾಯಿ ನುಡಿ ಬಗ್ಗೆನೇ ಅವನು ಕೇಳೋಕೆ ಮಾತಾಡಿದ್ದಾನೆ ಅಂದರೆ ಅವ್ನಿಗೆ ಎಷ್ಟು ದುರಹಂಕಾರಿ. ಕ್ಷಮೆ ಕೇಳೋಕ್ಕೂ ಅವನಿಗೆ ಅರ್ಹತೆ ಇಲ್ಲ. ಅವನ ಒಂದು ಹೋರಾಟನ ಖಂಡಿಸ್ಬಿಟ್ಟು ನಾವು ಇವತ್ತು ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ನಾವಿಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಆದರೆ ನಮ್ಮ ಶಿವರಾಜ್ ಕುಮಾರ್ ಬಗ್ಗೆ ಕೆಲವು ಫೇಸ್ಬುಕ್ಕಲ್ಲಿ ಅವಹೇಳನಕಾರಿಯಾಗಿ ಶಿವರಾಜ್ ಕುಮಾರ್ ಏನೋ ಅಲ್ಲಿದ್ದು ಏನೋ ಅವರೇನೋ ಮಾತಾಡಲಿಲ್ಲ ಅಂತಾರೆ. ಹೇಗೆ ಮಾತಾಡೋಕ್ಕಾಗುತ್ತೆ? ಅಲ್ಲಿ ಅಷ್ಟು ಸಾವಿರಾರು ಜನ ಇರ್ತಾರೆ. ಶಿವರಾಜ್ ಕುಮಾರ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ. ಅವರು ಅದ್ರ ಬಗ್ಗೆನೂ ಪಾಪ ಅವ್ರ ಚಿಂತನೆ ಅವ್ರಿಗಿರುತ್ತೆ, ಏನೋ ಒಂದು ಅಭಿಮಾನಕ್ಕೆ ಹೋಗಿರ್ತಾರೆ. ನಗರದ ಡಾ BR ಅಂಬೇಡ್ಕರ್ ಭವನದಲ್ಲಿಂದು ಹಾಸನ ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ವತಿಯಿಂದ ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಕೆಕೆ ಮಾತನಾಡಿ, ನಮ್ಮ ಹಲವು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿಕೊಂಡು ಬಂದ ಆರಂಭದಿಂದಲೂ ಎಲ್ಲ ಸರ್ಕಾರಗಳು ಎಲ್ಲಾ ರೀತಿಯ ಪೂರಕ ಸಹಕಾರ ನೀಡಿಕೊಂಡು ಬಂದಿವೆ. ಅಲ್ಲದೆ ಇನ್ನಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಾಗಿದೆ. ಅವುಗಳನ್ನು ಈಡೇರಿಸುವ ಭರವಸೆಯೊಂದಿಗೆ ಸಂಘ ನಡೆಯುತ್ತಿದೆ. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸಂಘದ ಶಕ್ತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಆದಮೇಲೆ ನಾವು ಅವ್ರಿಗೆ ಮನವಿ ಮಾಡಿದ್ವಿ. ಅವರು ಅನ್ನಭಾಗ್ಯ ಯೋಜನೆ ಅಂತ ಜಾರಿ ಮಾಡಾದ್ಮೇಲೆ ಮನವಿ ಮಾಡ್ಕೊಂಡಿ. ನಾವು ಮನವಿ ಮಾಡಿದಾಗ ಹೇಳಿದ್ರು, ಹೋಗ ನಾವು ಕೇಳ್ತೇ ಎಷ್ಟು ಅದರಿಂದ ಹಿಂದೆ ಒಂದು ಸಭೆ ನಡೀತೀವಿ, ನಾವೆಲ್ಲ ಬಂದಿದ್ವಿ. ಆದಿಚುಂಚನಗಿರಿ 2011ರಲ್ಲಿ ಆದಿಚುಂಚನಗಿರಿ ಇದರಲ್ಲಿ ಆವತ್ತಿನ ದಿನ ಶೋಭಾ ಮೇಡಮ್ನವರೇ ಆಹಾರ ಸಚಿವರಾಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆ ಸಭೆ ಸುಮಾರು ಜನ ಇಡೀ ರಾಜ್ಯದಿಂದ ಬಂದಿದೆ. ಆ ಸಭೆಯಲ್ಲಿ ದೇವ್ರನ್ನ ಬೇಡ್ಕೊಂಡು ಬಾಲಗಂಗಾಧ ಇವ್ರನ್ನ ನಾವು ದೇವ್ರನ್ನ ಬೇಡ್ಕೊಂಡು ಹೋಗಿ ಕಾಲಭೈರವೇಶ್ವರ ಇಡೀ ರಾಜ್ಯದ ಮಾಲೀಕರು ನಮ್ಮನ್ನು ಕೇಳಿದ್ರು, ಸರ್ ಏನು ಗಾಡಿ ಸರ್, ನಾವು 40 ರೂಪಾಯಿ ಮಾಡಿಸ್ಬಿಡಿ ಕಮಿಷನ್, ಅಷ್ಟೇ ಸಾಕು ಸರ್ ಅಂತ. ನಾವೇನು 18ರಿಂದ 31ಕ್ಕೆ ಹೋಗಿದ್ದೋ, 40 ರೂಪಾಯಿ ಮಾಡಿಸ್ಬಿಡಿ ಸರ್, ಅಷ್ಟು ಮಾಡಿಸ್ಬಿಡಿ ಸರ್, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಅಂದ್ರೆ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚನ್ನಕೇಶವಗೌಡ ಮಾತನಾಡಿ, ಕಳೆದ ಕೆಲವು ವರ್ಷಗಳ ಹಿಂದೆ ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನ ಕಡೆಗಣಿಸುವ ಕಾಲವಿತ್ತು. ಆದರೆ ಈಗ ಆ ದಿನಗಳು ಬದಲಾಗಿವೆ. ಅದಕ್ಕೆ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವರ ಕೊಡುಗೆ ಅಪಾರವಾಗಿದೆ ಎಂದರು. 2004ರಲ್ಲಿ ನಮಗೆ ಸಂಘ ಆದ್ಮೇಲೆ ನಮ್ಮ ಕಮಿಷನ್ ಎಷ್ಟಿತ್ತು ಗೊತ್ತಾ? ಗೋಧಿಗೆ 19 ರೂಪಾಯಿ, ಅಕ್ಕಿಗೆ 21 ರೂಪಾಯಿ, ಸಕ್ಕರೆಗೆ 13 ರೂಪಾಯಿ. ಆಗ ಸಾಮಾನ್ಯವಾಗಿ ಮೂರೇ ನಾವು ಹಂಚಿಕೆ ಮಾಡ್ತಿದ್ವಿ. ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡಿ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಶಕ್ತಿಯುತವಾದ ಸಂಘ ಇರಲಿಲ್ಲ ನಮ್ಮಲ್ಲಿ. ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯುತವಾದ ಸಂಘ ಬೇಕು ಅಂತಕ್ಕಂಥದ್ರಲ್ಲಿ ಬಹಳ ಹಂಬಲ ಇತ್ತು. ಆದ್ರೆ ಸಂಘವನ್ನು ಕಟ್ಟಕ್ಕೆ ಹೋದ್ರೆ ಬಹಳ ಅಡಚಣೆಗಳಾದವು. ಸುಮಾರು 7-8 ಸಂಘಗಳಿದ್ದವು ಈ ರಾಜ್ಯದಲ್ಲಿ. ಯಾವಾಗ ಕೃಷ್ಣಪ್ಪರ ನೇತೃತ್ವದಲ್ಲಿ ಒಂದು ಸಂಘವನ್ನು ಕಟ್ಟಿದೋ ಆಗ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳನ್ನು ಸುತ್ತಿ, ಎಲ್ಲಾ ತಾಲೂಕುಗಳನ್ನು ಸುತ್ತಿ ಸಂಘಟನೆ ಮಾಡಿ ಎಲ್ರಿಗೂ ಈ ಸಂಘದ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಮಾಲೀಕರಿಗೆ ಅರಿವು ಮಾಡಿದ ಮೇಲೆ ಹೊರಗಿನಿಂದ ಬಂದು ರಾಜ್ಯದಲ್ಲಿ ನೆಲೆಸಿರುವುದವರಿಗೆ ಕನ್ನಡವನ್ನ ಕಲಿಸಲು ಪ್ರತಿಯೊಬ್ಬರು ಮುಂದಾಗಬೇಕೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಚ್ಎಲ್ ಮಲ್ಲೇಶ್ ಗೌಡರು ತಿಳಿಸಿದರು. ಹೆತ್ತೂರು ಹೋಬಳಿ ಕಾಸಾಪಾವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹೆತ್ತೂರು ಹೋಬಳಿ ಬೆಳೆಗಾರರ ಸಂಘದ ಆವರಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಕನ್ನಡ ಭಾಷೆಯ ಹುಟ್ಟಿನ ಬಗ್ಗೆ ಮಾತನಾಡಿರುವ ಚಿತ್ರನಟರು ವಿದ್ವಾಂಸರು, ಪಂಡಿತರು ಅಲ್ಲ. ಅವರ ಬಗ್ಗೆ ಚರ್ಚೆ ಮಾಡುವುದು ಸಮಯ ವ್ಯರ್ಥ ಮಾಡಿದಂತೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಕನ್ನಡ ಭಾಷೆಗೆ ತನ್ನದೇ ಆದ ಬೆಲೆ ಇದೆ. ನಮ್ಮ ಮೂಲ ಕಸುಬು ವೃತ್ತಿಯನ್ನ ಉಳಿಸಿಕೊಳ್ಳುವುದರೊಂದಿಗೆ ಕನ್ನಡ ಭಾಷೆಯನ್ನ ಇನ್ನಷ್ಟು ಗಟ್ಟಿಯಾಗಿ ಉಳಿಸಿಕೊಳ್ಳಬಹುದು ಎಂದರು. ನಮ್ಮ ದಕ್ಷಿಣ ಭಾರತ ಇದೆಯಲ್ಲ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಕೇರಳ, ಈ ರಾಜ್ಯಗಳಿದಾವಲ್ಲ ದಕ್ಷಿಣ ಭಾರತ ಅಂತ ಹೇಳ್ತೀವಿ ನಾವು. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ಭಾಷೆಗಳನ್ನ ದ್ರಾವಿಡ ಭಾಷೆಗಳು ಅಂತ ನಾವು ಕರೀತೀವಿ. ದ್ರಾವಿಡ ಅನ್ನುವಂತಹದ್ದು ಭಾಷೆ ಹೆಸರಲ್ಲ, ಒಂದು ಜನಾಂಗದ ಹೆಸರು. ದ್ರಾವಿಡರು ಭಾರತದ ಮೂಲ ನಿವಾಸಿಗಳು. ಇವರು ಭಾರತದ ಉತ್ತರ ಭಾಗದಲ್ಲಿ ಹೆಚ್ಚಿದ್ದವರು. ಯಾಕಂದ್ರೆ ದಕ್ಷಿಣ ಭಾರತ ಅರಣ್ಯ ಪ್ರದೇಶವಾಗಿತ್ತು, ಗುಂಡಾರಣ್ಯ ಇದು. ಉತ್ತರ ಭಾರತದ ಭಾಗದಲ್ಲಿ ಅಲ್ಲಲ್ಲಿ ದ್ರಾವಿಡರಿದ್ರು. ಜಯನಗರಿ ಪತ್ರಿಕೆಯ ಸಂಪಾದಕರು ಪ್ರಸನ್ನಕುಮಾರ್ ಮಾತನಾಡಿ, ಪ್ರತಿಭಾ ಪುರಸ್ಕಾರವು ಒಂದು ಸೀಮಿತ ವಿಚಾರಕ್ಕೆ ಮಾತ್ರ ಸೀಮಿತವಾಗಬಾರದು. ಪ್ರಸ್ತುತ ಶಿಕ್ಷಣ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದನ್ನು ಅವಲೋಕನ ಮಾಡಬೇಕು. ಪೋಷಕರು ಮಕ್ಕಳ ಶಿಕ್ಷಣಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಸೇರುವ ಪರಿಸ್ಥಿತಿ ಎದುರಾಗಿದೆ. ವೈಜ್ಞಾನಿಕ ಯುಗಕ್ಕೆ ಹೊಂದಿಕೊಳ್ಳುವ ಅವಸರದಲ್ಲಿ ನಾವು ನಮ್ಮತನವನ್ನು ಹಾಗೂ ಸಂಸ್ಕೃತಿಯನ್ನು ಮರೆಯಬಾರದು ಎಂದರು. ಸಮಾಜದ ಕುರಿತಾಗಿ, ನಮ್ಮವರ ಕುರಿತಾಗಿ, ನಮ್ಮ ಬದುಕಿನ ಕುರಿತಾಗಿ, ನಮಗಿರುವ ಅಸಹಾಯಕತೆಯ ಕುರಿತಾಗಿ ಹುಟ್ಟುವ ಕೆಲವು ಮಾತುಗಳು ಬಹಳ ಅರ್ಗಿಸೋದಕ್ಕೆ ಕಷ್ಟ ಆಗುತ್ತೆ. ಎರಡು ರೀತಿ ಇದೆ. ಒಂದು ಒಳ್ಳೆಯದನ್ನೇ ನೋಡ್ತಾ ಹೋಗೋದು, ಒಳ್ಳೆಯದಕ್ಕೆ ಸ್ಪಂದಿಸ್ತಾ ಹೋಗೋದು. ಮತ್ತಿನ್ನೊಂದಿದೆ ತಮಸ್ಸು, ಕೆಟ್ಟದನ್ನ ನೋಡೋದು,
ಕೆಟ್ಟದನ್ನ ಗಮನಿಸ್ತಾ ಅದನ್ನ ಹೆಂಗ್ ಸರಿ ಮಾಡೋದು ಅಂತ ನೋಡೋದು. ಇದನ್ನ ಮಾತಾಡೋದಕ್ಕೆ ಸೂಕ್ತ ವೇದಿಕೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮಲ್ಲಿ ಬಹಳಷ್ಟು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. 90 ಚದುರ ಕಿಲೋಮೀಟರ್ ವಿಸ್ತೀರ್ಣ ಇರ್ತಕ್ಕಂಥ ಕರ್ನಾಟಕ, 7 ಕೋಟಿ ಜನಸಂಖ್ಯೆ, 30 ಜಿಲ್ಲೆಗಳು, 177 ತಾಲೂಕುಗಳು, 247 ಪಟ್ಟಣಗಳು, 747 ಹೋಬಳಿಗಳು, 8 ಜ್ಞಾನಪೀಠ ಪ್ರಶಸ್ತಿ, 4 ಭಾರತ ರತ್ನ, 18 ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಂತ ಒಂದು ಕರ್ನಾಟಕ, ಈ ಭೂಮಿ ಬಸವಣ್ಣನ ನಾಡು. ಜಗತ್ತಿನಲ್ಲಿ 900 ವರ್ಷಗಳು ಕಳೆದು. ಹಾಸನ ಜಿಲ್ಲಾ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಟ್ರಸ್ಟ್ನ ವ್ಯವಸ್ಥಾಪಕರಾದ ದಯಾನಂದ್, ಹೆತ್ತೂರು ಹೋಬಳಿ ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಸೇರಿದಂತೆ ಇತರರಿದ್ದರು. ಶೋಷಿತರ ಜನಾಂಗದ ಹೇಳಿಕೆಗಾಗಿ ದಲಿತರ ವಿಮೋಚನೆಗೆ ಜೀವಮಾನವಿಡಿ ತಮ್ಮ ಸುಖ ದುಃಖ ಸಂತೋಷ ಬಿಟ್ಟು ಹೋರಾಟ ಮಾಡಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ರಾಜ್ಯ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ಶ್ರೀಧರ್ ಕಲಿವೀರ್ ತಿಳಿಸಿದರು. ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದಿಂದ ಶನಿವಾರ ಏರ್ಪಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಜಿಲ್ಲಾ ಮಟ್ಟದ 2 ದಿನಗಳ ತರಬೇತಿ ಶಿಬಿರ ಮತ್ತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಕೆಲಸ ಸಿಗುವ ಅವಕಾಶ ಬಂದಾಗ ಅವರಲ್ಲಿ ಗೊಂದಲ ಉಂಟಾಗಿ ಇಡೀ ದೇಶದಲ್ಲಿರುವ ಕೋಟ್ಯಾಂತರ ಜನರ ಬಗ್ಗೆ ಯೋಚನೆ ಮಾಡಿ ಜನಾಂಗದ ಜನರನ್ನ ನೋಡಿ ಮರಗಿದ್ರು. ನಂತರ ದಲಿತರ ಸ್ಥಿತಿ ನೋಡಿ ಸಮಾನತೆ ಕಲ್ಪಿಸಲು ಸಂವಿಧಾನ ರಚನೆಗೆ ಮುಂದಾದರು. ಶೋಷಿತ ಸಮುದಾಯದ ಏಳಿಗೆಗೆ ಹಾಗೂ ಸರ್ವಜನಾಂಗದ ಸಮಾನತೆಗೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಮಹತ್ವದ್ದಾಗಿದೆ ಎಂದರು. ಪವಿತ್ರವಾದ ಜಾಗ ಅಂಬೇಡ್ಕರ್ ಕಾಲಿಟ್ಟ ಜಾಗ, ಇದಕ್ಕಿಂತ ಪವಿತ್ರವಾದ ಜಾಗ ಬಹುಶಃ ಶೋಷಿತ ಜನಾಂಗ, ನಮಗೆ ಎಕ್ಸ್ಪ್ಲಾಯ್ಟೆಡ್ ಮಾಸಸ್, SC, ST, OBC, ಮೈನಾರಿಟೀಸ್, ಮಹಿಳೆಯರು, ಇವ್ರಿಗೋಸ್ಕರನೇ ಅಂಬೇಡ್ಕರ್ ಹೋರಾಟ ಮಾಡಿದ್ರು. ಇವರ ವಿಮೋಚನೆಗೆ ಇಡೀ ಜೀವಮಾನವಿಡೀ ತಮ್ಮ ಸುಖ ಸಂತೋಷ ಹೋರಾಟ ಮಾಡಿದಂತ ಅಂಬೇಡ್ಕರ್ ಅವರೇ ನಮಗೆ ಸರ್ವಶ್ರೇಷ್ಠ ವಿಶ್ವಮಾನ್ಯ ವಿಶ್ವರತ್ನ ಜ್ಞಾನ ಪಿತಾಮಹ, ನಮ್ಮೆಲ್ಲರಿಗೂ ಇಡೀ ವಿಶ್ವಕ್ಕೆ ದಾರಿ ತೋರಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಅಂತಹ ಒಂದು ಪವಿತ್ರ ಈ ಸಭೆಯನ್ನ ನಾವಿವತ್ತು ಮಾಡ್ತಾ ಇರೋದಕ್ಕೆ ಒಂದು ವಿಶೇಷವಾದಂತಹ ಒಂದು ಅರ್ಥ ಇದೆ. ಯಾಕೆ? ದುಡ್ಡು ಕೊಟ್ಟರೆ ಬೇಕಾದಷ್ಟು ಲಕ್ಸುರಿಯಸ್ ಹಾಲ್ಗಳಿದಾವೆ ಈ ಊರಲ್ಲಿ. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ದಲಿತ ಮುಖಂಡ ಶಾಮಣ್ಣ, ರಾಜು ಗುರೂರು, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮನುಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಗಳೂರಿನ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ನೂತನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕೊಲೆ ಆರೋಪಿಗಳಿಗೆ ಆಶ್ರಯ ಸಹಕಾರ ನೀಡುವವರಿಗೆ ಖಡಕ್ ವಾರ್ನಿಂಗ್ ನೀಡಿ ಎಚ್ಚರಿಸಿದರು. ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಆರೋಪಿಗಳಿಗೆ ಸಹಾಯ ಮಾಡುವವರಿಗೆ ಕಾನೂನಿನ ಬಗ್ಗೆ ಮಾಹಿತಿ ಮತ್ತು ತಿಳುವಳಿಕೆ ನೀಡಿದರು. ನಂತರ ಯಾವುದೇ ಅಪರಾಧ ಮಾಡಿದ ಆರೋಪಿಗಳಿಗೆ ಆಶ್ರಯ ನೀಡಿ ಸಹಾಯ ಮಾಡಿದರೆ BNS ಅಡಿಯಲ್ಲಿ ಅಪರಾಧವಾಗಿರುತ್ತದೆ ಎಂದು ಮಾಹಿತಿ ನೀಡಿದರು. ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ, ಎಲ್ಲ ದೊಡ್ಡವರಿಗೆ, ಆರೋಪಿತರ ಮನೆಯಲ್ಲಿದ್ದಂಥವರು, ರಿಲೇಟಿವ್ಸು, ಫ್ರೆಂಡ್ಸು, ಅಥವಾ ಸಮಾಜದಲ್ಲಿ ಚೆಂದಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು, ಇವನು ಪಾಪ ಮರ್ಡರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕದ ಮಾಹಿತಿ ಕೊಡ್ತೀವಿ ಅಷ್ಟೇ. ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ. ಯಾವುದೇ ಅಪರಾಧ ಮಾಡಿದಂಥ ಯಾವನೇ ಆರೋಪಿ, ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ, ನಾನು ಅವನ ಮನೆಯಲ್ಲಿ ಜಾಗ್ರತೆಯಾಗಿ ಇಟ್ಟುಕೊಳ್ತೀನಿ, ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ, ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ, ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಳಿಕ್ಕೆ, ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ, ನಿಮಗೆ ಅವನ ಆರೋಪ ಮಾಡೋಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ, ಕಾರ್ ಕೊಡ್ತೀನಿ, ವೆಹಿಕಲ್ಸ್ ಕೊಡ್ತೀನಿ, ಅಕಾಮಿಡೇಷನ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ. ಮಹಿಳೆಯರಿಗೆ ಮಾನಸಿಕ ದೈಹಿಕ ಆರೋಗ್ಯದ ಜೊತೆಗೆ ಭೌತಿಕ ಜ್ಞಾನ ಇದ್ದಾಗ ಮಾತ್ರ ಉತ್ತಮ ಜೀವನ ನಡೆಸಲು ಸಾಧ್ಯ ಎಂದು ರೈತ ಸಂಘದ ರಾಜ್ಯ ಮುಖಂಡರಾದ ಸುನಂದಾ ಜಯರಾಮು ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಆವರಣದಲ್ಲಿಂದು ನಡೆದ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಅವಶ್ಯಕವಿದ್ದು ಇಂತಹ ಶಿಬಿರ ನಿರಂತರವಾಗಿ ನಡೆಯಬೇಕು. ಪ್ರತಿಯೊಬ್ಬ ಮಹಿಳೆಯರು ಶಿಕ್ಷಣವನ್ನ ಪಡೆದು ಜ್ಞಾನ ಹೆಚ್ಚಿಸಿಕೊಂಡರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದರು. ತುಂಬಾ ದಿವಸದಿಂದ ಅವರ ಕಳಕಳಿ, ನನಗೆ ಹಳ್ಳಿಯ ಮಹಿಳೆಯರು ಬರಬೇಕು, ಹೆಣ್ಮಕ್ಳು ಹೆಚ್ಚಿಗೆ ಬರಬೇಕು, ಇಲ್ಲಿ ಸಿಗುವ ಸೌಲಭ್ಯವನ್ನು ಅವರು ಪಡ್ಕೊಳ್ಬೇಕು,
ಉಚಿತವಾಗಿ ತಪಾಸಣೆ ಆಗುತ್ತೆ, ಉಚಿತವಾಗಿ ಔಷಧಿ ವಿತರಣೆ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಏನೆಲ್ಲ ಒಂದು ಪ್ರತಿ ತಿಂಗಳಿನ ರಜದ ದಿನಗಳಲ್ಲಿ ಹೇಗೆ ಶುಚಿತ್ವ ಕಾಪಾಡ್ಕೊಳ್ಬೋದು, ಅವರು ನೆಮ್ಮದಿಯಾಗಿ ಹೇಗೆ ಒಂದು 4-5 ದಿನ ಇರ್ಬೋದು, ಅದಕ್ಕೆ ಕಫಿನ ವ್ಯವಸ್ಥೆ ಇದೆ. ಹಾಗೆಯೇ ಇದು ತದನಂತರ ಪರೀಕ್ಷೆಗಳೆಲ್ಲ ಆದ ನಂತರ ಅವರ ಕ್ಲಿನಿಕ್ಕಿಗೆ ಹೋದಾಗ ಆಸ್ಪತ್ರೆಗೆ ಅಲ್ಲಿ ಕೂಡ 50% ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ಹಣದಲ್ಲಿ. ಆರೋಗ್ಯವೇ ಮೊದಲು ಮನುಷ್ಯನಿಗೆ. ಆರೋಗ್ಯದ ವಿಷಯವಾಗಿ ಇಷ್ಟೆಲ್ಲ ಹೆಣ್ಮಕ್ಳಿಗೆ ಅವರು ಮಾಡೋದಕ್ಕೆ ತಯಾರಾಗಿದ್ದಾರೆ. ಈ ಒಂದು ಕಾರಣಕ್ಕಾಗಿ ನಾನು ರೈತ ಚಳವಳಿಯ ಮಹಿಳೆ, 39 ವರ್ಷ ಆಗಿದೆ ನನ್ನ ಚಳವಳಿಗೆ ಬಂದು. ರೈತ ಚಳವಳಿಯಿಂದಲೇ ನನಗೆ ಗುರುತಿಸೋ ಹಾಗಾಯಿತು. ಆದರೆ ನನ್ನ ಮೊದಲನೇದು ರೈತ, ಎರಡನೇದು ಮಹಿಳೆ. ಇವೆರಡಕ್ಕೂ ಮೀರಿದ್ದು ದೇಶ ಕಾಯುವ ಸೈನಿಕ. ಎರಡನೇ ವಿಷಯ ಮಹಿಳೆದೇನಿದೆ, ಇದು ಶಿಬಿರದಲ್ಲಿ ರಂಗಭೂಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ವಡರಹಳ್ಳಿ ಚೌಡೆ, ಶಾಂತಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಕೆಂಪಯ್ಯ, ಸುರಭಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದ ಡಾ ಜ್ಯೋತಿ ಸೇರಿದಂತೆ ಹಲವರಿದ್ದರು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಲು ಚಿಂತನೆ ನಡೆಸುತ್ತಿರುವುದಾಗಿ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಎದುರು ಸುಮಾರು 1 ಕೋಟಿ ರು ವೆಚ್ಚದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣಕ್ಕೆ ಸೆಡ್ಡು ಹೊಡೆದು ಸರ್ಕಾರಿ ಶಾಲೆಗಳನ್ನು ಪ್ರಗತಿಗೊಳಿಸಲು ಡಿಜಿಟಲ್ ಶಿಕ್ಷಣ ನೀಡಲು ನಮ್ಮ ಸರ್ಕಾರ ಮುಂದಾಗಿದೆ ಎಂದರು. ಸುಮಾರು ನನ್ನ ಮಳವಳ್ಳಿ ತಾಲೂಕಿಗೆ 40 ಕಿಲೋಮೀಟರ್ ರಸ್ತೆನ ಕೊಡ್ತಾ ಇದ್ದಾರೆ. ಇದಲ್ಲದೆ ಈಗ ನಾನು ವಿಶೇಷ ಅನುದಾನಗಳಲ್ಲಿ ತಂದಿರತಕ್ಕಂಥ ರಸ್ತೆ ಕಾಮಗಾರಿಗೂ ನಾನು ಬರಬೇಕಾಗಿದೆ. ಹೆಚ್ಚಿನ ಅಂಶ ಮಳವಳ್ಳಿ ತಾಲೂಕಿಗೆ ರಸ್ತೆ ಮೂಲಭೂತ ಸೌಕರ್ಯದ ವಿಚಾರವನ್ನು ಇನ್ನೊಂದು 6-7 ತಿಂಗಳಲ್ಲಿ ಪೂರ್ಣ ಮಾಡುವಂಥ ಜವಾಬ್ದಾರಿನಲ್ಲಿ ನಾನಿರ್ತೇನೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ನನ್ನ ಬೇಡಿಕೆಯನ್ನು ಮನ್ನಿಸಿ ಕೇಳದಂಥ ಕೊಡುಗೆಯನ್ನು ಮಳವಳ್ಳಿಗೆ ನೀಡಿದ್ದಾರೆ. ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಇಲಾಖೆಯಿಂದ ಸುಮಾರು 400 ಕೋಟಿಯ ಯೋಜನೆಗಳನ್ನ ಮಳವಳ್ಳಿಗೆ ನೀಡಿದ್ದಾರೆ. ಅವುಗಳು ಕೂಡ ಅತಿ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭ ಮಾಡೋದಿದ್ದಾರೆ. ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿಗೆ ಮೊದಲ ಆದ್ಯತೆ ನೀಡಿ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ದೀನಿ. ಪ್ರವಾಸಿ ತಾಣಗಳಿಗೂ ಏನು ಹಣದ ಕೊರತೆ ಇತ್ತು, ನಿನ್ನೆ ಸುಮಾರು 1.5 ಕೋಟಿ ಗಗನಚುಕ್ಕಿ ಒಂದು ಕಾಮಗಾರಿಗೆ ಒಂದು LOCಯನ್ನು ಬಿಡುಗಡೆ ಮಾಡಿಸಿ ಹೆಚ್ಚಿನ ರೀತಿಯಲ್ಲಿ ಮಳವಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರಮ ವಹಿಸ್ತಾ ಇದೆ. ಈ ವೇಳೆ ತಹಶೀಲ್ದಾರ್ ಲೋಕೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ, ಪುರಸಭೆ ಅಧ್ಯಕ್ಷ ನೂರುಲ್ಲಾ ಸೇರಿದಂತೆ ಹಲವರಿದ್ದರು. ಕೊಪ್ಪಳ ಜಿಲ್ಲೆ ಕುಕನೂರು ಗ್ರಾಮದ ಶ್ರೀ ಇಟಗಿ ಭೀಮಾಂಕ ದೇವಸ್ಥಾನದಲ್ಲಿಂದು ಸೇವಾ ನಿವೃತ್ತಿ ಹೊಂದಿದ ಶಿಕ್ಷಕ ಶರಣಪ್ಪ ಕುಪ್ಪದ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಮಕ್ಕಳ ತಜ್ಞ ಡಾ ಮಂಜುನಾಥ್ ಮಾತನಾಡಿ, ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಶರಣಪ್ಪ ಕುಪ್ಪದರವರ ವ್ಯಕ್ತಿತ್ವ ನಿಜಕ್ಕೂ ಶ್ಲಾಘನೀಯವಾದದ್ದು. ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರ ಪೆಟ್ಟು ಬಹುಮುಖ್ಯ. ಶರಣಪ್ಪ ಕುಪ್ಪದರವರ ಪೆಟ್ಟಿನಿಂದ ಇವತ್ತು ನಾನು ವೈದ್ಯನಾಗಲು ಸಾಧ್ಯವಾಗಿದೆ ಎಂದರು. ಪ್ರಾಥಮಿಕ ಚಿಕ್ಕೇನು ಕೊಪ್ಪದ್ದು ಶಾಲೆ ಅವಾಗ 1ನೇ ಕ್ಲಾಸಿಗೆ ಅಡ್ಮಿಷನ್ ತಗೊಂಡಾಗಿಂದ ನಾನು ಸರ್ನ ಕಾಣಕತ್ತೀನಿ. ಸರ್ ಮುಖದಾಗ ನಗು ನೋಡ್ಬೇಕಂದ್ರೆ ನಮಗೆ ಬಹಳ ಆಶ್ಚರ್ಯ. ಸರ್ ನಕ್ಕಿದ್ದು ಬಹಳ ಕಡಿಮೆ, ಆದ್ರೆ ಅವ್ರು ಹೇಳಿದ್ರಲ್ಲ ದ್ವೇಷ ರೋಷ ಅಂತ. ದ್ವೇಷ ಅಲ್ಲ, ರೋಷ ಬಹಳ ಜಾಸ್ತಿ. ಸರ್ ಯಾವಾಗ್ಲೂ ಸಿಟ್ಟಿನ ಮುಖ. ನಾನು ಸಣ್ಣವಿದ್ದಾಗ ಬಂದಿದ್ದು ಸರ್ ಯಾವಾಗ ನಗ್ತಾರಪ್ಪ ಅಂತೇಳಿ. ನಾವೇನ್ರಲ್ಲಿ ಚಿಕನ್ ಕೊಪ್ಪದಾಗ ಅಲ್ಲೇನ ಬಜಾರ್ದಾಗ ಗುಂಡ ಆಡ್ಬೇಕಪ್ಪ ಅಂತಿದ್ರ ಸರ್ದು ಒಂದು ಎಮ್ಮೆ ಗಾಡಿ ಸೌಂಡ್ ಕೇಳ್ತಿತ್ತು. ಸರ್ ಬಂದ್ರಲ್ಲಿ ಅಪ್ಪ. ಕಾರ್ಯಕ್ರಮದಲ್ಲಿ ಡಾ ಬಸವರಾಜ್, ಬಣ್ಣದ ಭಾವಿ, ವೀರಣ್ಣ ಅಣ್ಣಿಗೇರಿ, ವೀರಣ್ಣ ನಿಂಗೋಜಿ, ಪ್ರಭುಗೌಡ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಹಾನ್ ಮಾನವತಾವಾದಿಗಳ ಬುದ್ಧ, ಬಸವಣ್ಣ ಹಾಗೂ ಡಾ BR ಅಂಬೇಡ್ಕರ್ ಅವರ ಜನ್ಮ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಆಚರಿಸಲು ಪ್ರಗತಿಪರ ಸಂಘಟನೆಗಳು ನಿರ್ಧಾರ ಮಾಡಿವೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ಉಮಾ ಮಹದೇವ್ ತಿಳಿಸಿದರು. ಟಿ ನರಸೀಪುರ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ನಮ್ಮ ಸಂಘಟನೆ ಹಿಂದಿನಿಂದಲೂ ಪ್ರಗತಿಪರವಾಗಿ ಹಲವಾರು ಸಮುದಾಯ ಸಂಘಟನೆಗಳನ್ನು ಒಗ್ಗೂಡಿಸಿ ಜಯಂತಿಗಳನ್ನು ಆಚರಿಸುತ್ತಾ ಬಂದಿದ್ದೇವೆ. ಆದರೆ ಈ ಬಾರಿ 3 ಮಹಾನ್ ಮಾನವತಾವಾದಿಗಳ ಜಯಂತಿಯನ್ನು ಒಟ್ಟಿಗೆ ಆಚರಿಸಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಾಗೆ ನಮ್ಮ ಸಮಿತಿಯಿಂದ ಇಲ್ಲಿ ತನಕ ಎಲ್ಲ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಪ್ರಗತಿಪರವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಹಾಗೆ ಜನಪರವಾದ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ. ನಮ್ಮ ಯಾವುದೇ ಕಾರ್ಯಕ್ರಮ, ಯಾವುದೇ ಹೋರಾಟ ಇದ್ರೂ ಮಾನವೀಯತೆ ಮೇಲೆ ನಿಂತಿರುತ್ತೆ ಅನ್ನೋದು ತಮಗೆ ಗೊತ್ತಿರೋ ವಿಚಾರ. ಇವತ್ತು ನಾವು ಬುದ್ಧ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವ್ರ ಜಯಂತಿನ ಒಟ್ಟಿಗೆ ಪ್ರತಿಯೊಂದು ಸಂಘಟನೆ, ಪ್ರತಿಯೊಂದು ಸಮುದಾಯ, ಪ್ರತಿಯೊಬ್ಬ ಕಾರ್ಯಕರ್ತರು ಸೇರಿ ಒಂದು ಸಾಮಾಜಿಕ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನಾಗಿ ರೂಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ
ಬುದ್ಧ ಬಸವಣ್ಣ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡಬೇಕು ಈ ತಿಂಗಳ ಕೊನೆ ವಾರದಲ್ಲಿ. ಅನಂತರ ಈ ಸಂದರ್ಭದಲ್ಲಿ ಸಮಾಜ ಸೇವಕ ಅಯ್ಯಪ್ಪ ಸಿದ್ದಲಿಂಗಮೂರ್ತಿ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಅಶೋಕ್ ಕೆಎಂವಾಡಿ, ಹುಣಸೂರು ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷ ಮೂಗೂರು ಮಹದೇವಸ್ವಾಮಿ ಸೇರಿದಂತೆ ಇತರರಿದ್ದರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಆರ್ಪೇಟೆಯ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡ ಲಕ್ಷ್ಮೀಪುರ ಅಕ್ಕಿ ಮಂಜು ಮಾತನಾಡಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರು ರೈತರ ಹಿತ ಕಾಯಲು ಹಗಲು ಇರುಳು ಶ್ರಮಿಸುತ್ತಿದ್ದಾರೆ. ಅವರ ಸೇವೆ ಜಿಲ್ಲೆಯ ಜನತೆಗೆ ಅವಶ್ಯಕತೆ ಇದ್ದು ಮುಂದಿನ ದಿನಗಳಲ್ಲಿ ಅವರು ರಾಜಕೀಯ ವಲಯದಲ್ಲಿ ಉನ್ನತ ಸ್ಥಾನ ಗಳಿಸಲೆಂದು ಶುಭ ಹಾರೈಸಿದರು. ಕೃಷಿ ಮಂತ್ರಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮುತ್ತಸ್ವಾಮಿಯಲ್ಲಿ ಅವರ ಹೆಸರಲ್ಲಿ ದೇವರಿಗೆ ಪೂಜೆ ಮಾಡಿಸಿ ಆರೋಗ್ಯ ಹೆಚ್ಚಿನ ರೀತಿ ಕೊಡಲಿ ಅಂತ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಈ ರಾಜ್ಯದ ಎಲ್ಲ ಜನತೆಗೆ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಒಳ್ಳೆಯದಾಗಲಿ, ಉನ್ನತ ಹುದ್ದೆಗೆ ಏರಲಿ ನಮ್ಮ ನಾಯಕರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೆಆರ್ಪೇಟೆ ತಾಲೂಕು ಅಭಿವೃದ್ಧಿ ಆಗಲಿ ಮಾಡಲಿ ಅಂತ ಜಿಲ್ಲೆಗೆ ಹೆಸರುವಂತ ಒಂದು ಕೆಲಸ ಮಾಡಲಿ, ಮುಂದೆ ಒಳ್ಳೆ ಉನ್ನತ ಹುದ್ದೆಗೆ. ಈ ಸಂದರ್ಭದಲ್ಲಿ ಹೊಸಹೊಳಲು ಶಾಮಿಲ್ ರಘುನಾಥ್, ರೈಸ್ ಮಿಲ್ ರಮೇಶ್, ದರ್ಶನ್, ಪ್ರಶಾಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸುರಿದ ಸತತ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರವಾಗಿದ್ದ ಚೆನ್ನಿಗರಾಯ ದೇಗುಲದ ಮೇಲೆ ಮರ ಉರುಳಿ ಬಿದ್ದ ಹಿನ್ನೆಲೆ ದೇಗುಲದ ಗೋಪುರ ಬಿರುಕು ಬಿಟ್ಟಿರುವ ಘಟನೆ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ. ದೇಶದಲ್ಲಿ ಕೈ ಸರ್ಕಾರ ಸಂಪೂರ್ಣವಾಗಿ ದಾರಿ ತಪ್ಪಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ದೂರು. ಮಲೆನಾಡಿನಲ್ಲಿ ಭಾರೀ ಮಳೆ, ವರುಣನ ಅಬ್ಬರಕ್ಕೆ ಇಬ್ಬರ ಬಲಿ. ಒಂದು ಶವ ಹುಡುಕುವಾಗ ಮತ್ತೊಂದು ಶವ ಪತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.